ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ರ ಮನೆ ಊಟಕ್ಕೆ ಸ್ವಾಗತ. ನೋಡಿ, ಚಿಕನ್ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಹೌದು, ಒಂದು ಸ್ವಲ್ಪ ಜನ ಕೇಳಿದ್ರು, ಮನೆ ಮಸಾಲೆ ಹಾಕಿ ಕಬಾಬ್ ಮಾಡ್ತೀನಿ ಅಂತಿರಲ್ಲ, ಕಬಾಬ್ ವೀಡಿಯೋ ಮಾಡಿ ತೋರಿಸಿ ಅಂತ. ಅರಿಶಿನ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ನು. ಈಗ ಇದು ಮ್ಯಾರಿನೇಟ್ ಮಾಡಬೇಕಲ್ವಾ, ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ನಿಂಬೆ ರಸ, ಉಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಕಲ್ಲರ್ಗೆ ಅದೇ ಸಾಕು, ಕಲರ್ ಏನೂ ಹಾಕಬೇಡಿ. ಇದು ಸ್ಪೈಸಿ ಚಿಲ್ಲಿ ಪೌಡ್ರು, ಮತ್ತು ಇದು ಕಾರ್ನ್ಫ್ಲವರು. ಕ್ರಿಸ್ಪಿಯಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಇದು ಅಕ್ಕಿ ಹಿಟ್ಟು. ಈಗೇನು ಮಾಡೋಣ ಅಂದರೆ ಇದನ್ನೆಲ್ಲ ಕಲಿಸ್ಕೊಂಬಿಡೋಣ. ನಾವು ಕಲಸಿಟ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲನೂ ಕ್ಲೀನಾಗಿ ಎಲ್ಲ ಒಂದಾಗುವಂಗೆ ಕಲಿಸ್ಕೊಂಬಿಡೋಣ. ಮೊಟ್ಟೆ ಹಾಕ್ತೀನಿ, ಮೊಟ್ಟೆ ಹಾಕಬೇಕು. ಆಮೇಲೆ ಇದೇನು ಮೊಟ್ಟೆ ಹಾಕಲಿಲ್ಲ ಕಲಿಸ್ಕೊಂಬಿಟ್ರಿ ಅಂತ ಅನ್ಕೋಬೇಡಿ. ಫಸ್ಟು ಪುಡಿಗಳು ಹಾಕಿದ್ದೀನಲ್ಲ, ಇದೆಲ್ಲನೂ ಕಲಿಸ್ಕೊಂಬಿಡ್ತೀನಿ ಫಸ್ಟು. ಕಲಸಿದ್ದಾಗಿದೆ. ಮೊಟ್ಟೆ ಹಾಕೊಳ್ಳೋಣ ಈಗ. ನೋಡಿ, ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ. ಕಲಿಸ್ಕೊಂಬಿಡೋಣ ಈಗ ಇದು. ಈಗ ಇದನ್ನೇನು ಮಾಡಬೇಕು ಅಂದರೆ ಹಾಫ್ ಆನ್ ಅವರ್ ಬಿಟ್ಬಿಡಬೇಕು. ಹಾಫ್ ಆನ್ ಅವರ್ ಬಿಟ್ಟರೆ ಏನಾಗುತ್ತೆ ಅಂದರೆ ಚಿಕನ್ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಆವಾಗ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಒಳಗಡೆ ಜ್ಯೂಸಿ ಥರ, ಮೇಲೆ ಕ್ರಿಸ್ಪಿ ಥರ ಇರುತ್ತೆ ಚಿಕನ್ನು. ಕಲಸದ್ದಾಗಿದೆ. ಈಗ ಹಾಫ್ ಆನ್ ಅವರ್ ನೆನೆಯೋಕೆ ಇಟ್ಬಿಡೋಣ ಇದನ್ನು. ಆಮೇಲೆ ಫ್ರೈ ಮಾಡೋದು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಅಂಗಡಿಯಿಂದ ತಂದಿರೋ ಪುಡಿ ಏನು ಅಂತ ಅಂದರೆ ಅದು ಎಷ್ಟು ದಿನ ಆಗಿರುತ್ತೋ ಏನೋ ಮಾಡಿ ಅದು ಅಲ್ವಾ. ಅದೇ ಮನೆಯಲ್ಲೇ ನಾವು ಮಸಾಲೆ ಮಾಡಿ ಹಾಕ್ಕೊಂಡ್ರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತಲ್ವ. ಅದಕ್ಕೆ ಈಗ ಇದನ್ನು ಚಿಕನ್ನು ಅರ್ಧ ಗಂಟೆ ನೆನೆಯೋಕ್ಕೆ ಇಟ್ಬಿಡೋಣ. ಇದು ನೆಂದ ಮೇಲೆ ಕಬಾಬ್ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಹಾಫ್ ಆನ್ ಅವರ್ ಇಟ್ಟಿದೆ, ನೆಂದಿದೆ ಚೆನ್ನಾಗಿ. ಇದು ಆಯಿಲ್ ಕಾಯೋಕೆ ಇಟ್ಟಿದ್ದೀನಿ. ಆಯಿಲ್ ಬಿಸಿಯಾಗಿದೆ. ಈಗ ಫ್ರೈ ಮಾಡ್ಕೊಂಬಿಡೋಣ ಒಂದೊಂದಾಗಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಇದು ಬೆಂದಿದೆ ಚೆನ್ನಾಗಿ. ತಗೊಂಬಿಡೋಣ ಈಗ ಇದನ್ನು. ಹೋಮ್ ಮೇಡ್ ಮಸಾಲ ಪೌಡ್ರ್ ಹಾಕಿ ಮಾಡಿರೋವಂಥ ಸ್ಪೈಸಿ ಆದ ಕ್ರಿಸ್ಪಿ ಆದ ಚಿಕನ್ ಕಬಾಬ್ ರೆಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ದಯವಿಟ್ಟು ವೀಡಿಯೋ ನೋಡಿ, ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕ್ರಿಸ್ಪಿ ಕಬಾಬ್, ಚಿಕನ್ ಕಬಾಬ್ ರೆಡಿ.